ಎಸ್ ಥ್ಯಾಂಕ್ ಯು. ನಾನು ಆದಿತ್ಯ ದಂಡೋಲೆ, ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರ. ನಾವೀಗ ಇರುವಂಥದ್ದು ಮಂಗಳೂರಿನ ಮುಖ್ಯ ಬಸ್ ನಿಲ್ದಾಣದ KSRTCಯ ಸಾರಿಗೆಯ ಬಸ್ ನಿಲ್ದಾಣವಾದಂತಹ ಮಂಗಳೂರಿನ ಬಸ್ ನಿಲ್ದಾಣದಲ್ಲಿದ್ದೇವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಕಳೆದ ಸರ್ಕಾರದಿಂದ ಅಂದರೆ ಕಳೆದ 3 ವರ್ಷಗಳಿಂದ KSRTC ಬಸ್ ಫ್ರೀ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಅವಕಾಶವಿತ್ತು ಮತ್ತು ನಿರಂತರವಾಗಿ ಈಗ ಕೂಡ ಈ ಏನು ಯೋಜನೆ ಅವಕಾಶದಲ್ಲಿದೆ. ಅಂದರೆ ಎಲ್ಲರಿಗೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ಬೋದು. ಆದರೆ ಈಗ ಕೇರಳ ಸರ್ಕಾರ ಹೊಸ ಸರ್ಕಾರ ರಚನೆ ಆದಮೇಲೆ ಕಳೆದ 1 ವಾರಗಳ ಹಿಂದೆ ಎಲ್ಲ ಮಹಿಳೆಯರಿಗೆ ಉಚಿತ ಕೇರಳ ಸರ್ಕಾರದ KSRTCಯಿಂದ ಉಚಿತ ಬಸ್ಸನ್ನು ಕೂಡ ಈಗ ಮಹಿಳೆಯರಿಗೆ ನೀಡಿರುವಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಕೇರಳದ ಈ ಬಸ್ಗಳಲ್ಲಿ ಅಂದರೆ ಮುಖ್ಯವಾಗಿ ಕೇರಳದ ಏನು ಸಾರಿಗೆ ಇಲಾಖೆ ಏನಿದೆ ಆ ಬಸ್ಗಳಲ್ಲಿ ಕೆಲವೊಂದು ಬಸ್ಗಳಿಗೆ ಈಗ ಉಚಿತ ಮಹಿಳೆಯರಿಗೆ ಉಚಿತ ಬಸ್ಸನ್ನು ಕೂಡ ಒದಗಿಸಿರುವಂಥದ್ದು. ಅಂದರೆ ಪ್ರಿಯದರ್ಶಿನಿ ಯೋಜನೆ ಮೂಲಕ ಅಂದರೆ ಏನು ಕರ್ನಾಟಕ ಸರ್ಕಾರದಲ್ಲಿ ಯೋಜನೆ ಇದೆ ಅದೇ ರೀತಿಯಾಗಿ ಪ್ರಿಯದರ್ಶಿನಿ ಯೋಜನೆ ಮಹಿಳೆಯರಿಗೆ ಕೇರಳ ಸರ್ಕಾರ ಈಗ ಮಾಡಿರುವಂಥದ್ದು. ಈ ಮೂಲಕ ಕೇರಳ ಹೊರತುಪಡಿಸಿ ಅಂದರೆ ಕೇರಳ ಸೇರಿದಂತೆ ಎಲ್ಲ ರಾಜ್ಯದ ದೇಶದ ಎಲ್ಲ ಮಹಿಳೆಯರಿಗೂ ಕೂಡ ಕೇರಳದಲ್ಲಿ ಬಸ್ ಸಂಚಾರ ಉಚಿತವಾಗಿದೆ. ಅಂದರೆ ಈಗ ಇದರಿಂದಾಗಿ ಕರಾವಳಿ ಭಾಗಕ್ಕೆ ಸಾಕಷ್ಟು ಕರಾವಳಿ ಭಾಗದ ಮಹಿಳೆಯರಿಗೆ ಲಾಭವಿದೆ. ಅಂದರೆ ಕೇರಳ ಮತ್ತು ಕರಾವಳಿ ಭಾಗ ಇದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಇದು ಗಡಿನಾಡು ಜಿಲ್ಲೆ. ಇಲ್ಲಿಂದ ತಲಪಾಡಿವರೆಗೂ ಕೂಡ ಕರ್ನಾಟಕದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಹೊಂದಿಕೊಂಡಿರುವಂಥದ್ದು. ಗಡಿನಾಡಿಂದ ಮಂಗಳೂರಿಗೆ ಬರುವಂಥವ್ರು ಅಂದರೆ ಕೇರಳದ ಗಡಿಯಿಂದ ಮಂಗಳೂರಿಗೆ ಬಂದವರು, ಅಥವಾ ಕಾಸರಗೋಡಿಂದ ಮಂಗಳೂರಿಗೆ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇನ್ನಿತರ ಕೆಲಸಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಬರ್ತಾರೆ. ಇವರಿಗೆ ಈಗ ಉಚಿತವಾಗಿ ಅತ್ಯಂತ ನಮಗೆ ಉಪಕಾರ ಆಗಿದೆ ಮತ್ತು ಇದು ಹಣವನ್ನು ಉಳಿಸಲು ನಮಗೆ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಅವರು ಈಗ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಈ ಯೋಜನೆಯಿಂದಾಗಿ ಕರಾವಳಿ ಭಾಗದ ಸಾಕಷ್ಟು ಮಹಿಳೆಯರಿಗೆ ಇದು ಲಾಭದಾಯಕ ಆಗಿರುವಂಥದ್ದು. ಜೊತೆಗೆ ಇದರಿಂದಾಗಿ ಏನು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು, ಅಂದರೆ ಏನು ಆರಾಮದಾಯಕವಾಗಿ ಬಸ್ಸನ್ನು ಸಂಚಾರ ಮಾಡ್ಬೋದು. ಅಂದರೆ ಎಲ್ಲರೂ ಕೂಡ ಕೆಲವೊಂದು ಬಸ್ಗಳಿಗೆ ಯೋಜನೆಯನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಈ ಬಸ್ ನನ್ನ ಹಿಂದುಗಡೆ ಇರುವಂತಹ ಬಸ್ಗಳೇನಿದೆ ಇದರಲ್ಲಿ ಉಚಿತ ಪ್ರಯಾಣ, ಜೊತೆಗೆ ಕೆಲವೊಂದು ಎಕ್ಸ್ಪ್ರೆಸ್ ಬಸ್ಗಳಿದೆ, ಕೇರಳದ ಎಕ್ಸ್ಪ್ರೆಸ್ ಬಸ್ಗಳಿದೆ, ಅದಕ್ಕೂ ಮತ್ತು ಲಕ್ಸುರಿ ಬಸ್ಗೆ ಯಾವುದೇ ಉಚಿತ ಪ್ರಯಾಣ ಇಲ್ಲ. ಬಿಟ್ಟರೆ ಎಲ್ಲ ಶಟಲ್ ಬಸ್ಗಳಾಗಿರ್ಬೋದು ಅಥವಾ ಏನು ಲಿಮಿಟೆಡ್ ಸ್ಟಾಪ್ ಇಲ್ಲದಂತಹ ಬಸ್ಗಳೇನಿದೆ ಇದೆಲ್ಲ ಬಸ್ಗಳಲ್ಲೂ ಕೂಡ ಕೇರಳ ಸರ್ಕಾರ ಈಗ ಉಚಿತ ಪ್ರಯಾಣವನ್ನು ಅಂದರೆ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡಿರುವಂಥದ್ದು. ಇದು ಕೇವಲ ಕೇರಳದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗದೆ ಇಡೀ ಜಿಲ್ಲೆಯ ಅಥವಾ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಉಚಿತ ಬಸ್ಸನ್ನು ಕೂಡ ಈಗ ಕೇರಳ ಸರ್ಕಾರ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ಆದಿತ್ಯ ದಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೀಡ್ತಾರೆ. ಓವರ್ ಟು ಯು.